ನಮಸ್ಕಾರ ಎಲ್ಲರಿಗೂ ಗಾಡ್ಸ್ ಪ್ಲ್ಯಾನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿಮ್ಮೆಲ್ಲರಿಗೂ ಕೊಟ್ಟಿವ್ರಿಗೆ ಬಂದೀವ್ರಿ. ಇಲ್ಲಿಂದ ಮುಂಜಾನೆ 8ಕ್ಕೆ ಬಿಟ್ಟಿವ್ರಿ, ಸಂಜೆ 6:15 ಆಗ್ಯದ. ಕಾರೊಳಗೆ ಬಂದೀವ್ರಿ. ಇವತ್ತು ರಶ್ ಕಮ್ಮಿ ಅದ, ಅದ್ರ ಸಲ ಜಲ್ದಿ ಬಂದುಬಿಟ್ಟಿವ್ರಿ ಇವತ್ತು. ಒಟ್ಟು ನೀವೇನ್ರಿ ಬೆಂಗಳೂರಿಂದ ಬಸ್ಸಿಗೆ ಬರೋರಿದ್ರಪ್ಪ ಅಂದ್ರೆ ಮುಂಜಾನೆ 9ಕ್ಕೆ ಬಸ್ ಅದ ಮೆಜೆಸ್ಟಿಕ್ಲಿಂದ. ಟ್ರೈನಿಗೆ ಬರೋರಿದ್ರಿಪ್ಪ ಅಂತಂದ್ರೆ ರಾತ್ರಿ 8 ಗಂಟೆಗೆ ಟ್ರೈನ್ ಅದ. ಯಶವಂತಪುರಲಿಂದ ಅದ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸ್ಟೇಷನ್ಲಿಂದ ಅದ. ಇಲ್ಲಿ ರಾತ್ರಿ 9:15 ಒಂದು ಬರ್ತದೆ ರೀ, ರಾತ್ರಿ 11:15 ಒಂದು ಬರ್ತದೆ. ತಲಸಿರಿ ಸ್ಟೇಷನಿಗೆ ಬರ್ತದೆ ರೀ. ಅಲ್ಲಿಂದ ಮತ್ತೆ ಈ ಕಡೆ ಬಸ್ಸಿಗೆ ಬರ್ಬೇಕು, 60 ಕಿಲೋಮೀಟ್ರ್ ಆಗುತ್ತೆ. ಫ್ಲೈಟಿಗೆ ಬಂದ್ರಂದ್ರೆ ಕಣ್ಣೂರು ಇಂಟರ್ನ್ಯಾಷನಲ್ ಏರ್ಪೋರ್ಟಿಗೆ ಬರ್ಬೇಕು ರೀ. ಅಲ್ಲಿಂದ 60 ಕಿಲೋಮೀಟ್ರ್ ಆಗುತ್ತೆ ನಿಮಗೆ ರೀ. 7 ಜನ ಬಂದೀವಿ ರೀ ಬೆಂಗಳೂರಿಂದ. ಆ್ಯಂಡ್ ಇಲ್ಲಿ ಹರಕತ್ತಿದ್ದು ಬಾಲಿನ ನದಿ ರೀ. ಇಲ್ಲೇ ಸ್ನಾನ ಮಾಡಿ ಹೋಗ್ಬೇಕು ನೀವು ಅಷ್ಟೂರು. ಈ ಕಡೆ ಇಕ್ಕರೆ ಕೊಟ್ಟಿಯವರು ಅಕ್ಕರೆ ಕೊಟ್ಟಿಯವರು 2 ದೇವಸ್ಥಾನ ಅವ್ರಿ. ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ರೀ ಒಳಗೆ ದರ್ಶನ. 6 ಜನ ಅದ ರೀ. ಅಷ್ಟು ಜಳಕ ಮಾಡತ್ತಾರೆ, ಮಾಡ್ಬೇಕು ರೀ ನಾವು ಈ ಜಳಕ. ಬ್ರಿಡ್ಜ್ ನಡೆದ್ರಿ, ಇನ್ನೂ ಕಂಪ್ಲೀಟ್ ಆಗಿಲ್ಲ ವರ್ಕ. ಬ್ರಿಡ್ಜ್ ಆಯ್ತಾರೆ ಅಲ್ಲಿಂದ ಎಂಟ್ರಿ ಆಗಿ ಹಿಂಗೆ ಎಂಟ್ರಿ ಆದ ದೇವಸ್ಥಾನಕ್ಕೆ. ಅಷ್ಟೇ ಇಲ್ಲಿಂದ ಹೋಗ್ಬೇಕು ರೀ ನಾವು. ಅಲ್ಲಿಂದ ಶುರುವಾಗಿ ಇಲ್ಲಿಗೆ ಎಂಡ್ ಅದ ರೀ ಇವಾಗಿದ್ದು. ಅದು ಹೋಗ್ಬೇಕು ದರ್ಶನಕ್ಕೆ. ಹೇಳ್ದಂಗೆ 2 ದೇವಸ್ಥಾನ ಅವ್ರು ಇಲ್ಲಿ. ಒಂದು ಅಕ್ಕರೆ ಕೊಟ್ಟಿಯವರು, ಇನ್ನೊಂದು ಇಕ್ಕರೆ ಕೊಟ್ಟಿಯವರು. ನಾವು ಯಾವಾಗ ಹೊಂಟಿದ್ದು ಅಕ್ಕರೆ ಕೊಟ್ಟಿಯವ್ರಿಗೆ ಹೊಂಟೀವ್ರಿ. ಇದು ವರ್ಷದೊಳಗೆ ಬರೀ 28 ದಿನ ಅಷ್ಟೇ ಚಲೋ ಇರ್ತದೆ ರೀ. ಇನ್ನೊಂದು ಇಕ್ಕರೆ ಕೊಟ್ಟಿವ್ರಿ, ಅದು ವರ್ಷ ಪೂರ್ತಿ ಚಲೋ ಇರ್ತದೆ. ವರ್ಷ ಪೂರ್ತಿ ಯಾವಾಗ ಬಂದರೂ ನೀವು ದರ್ಶನ ಮಾಡ್ಕೋಬೋದು. ಅದು ಇದು ಅಕ್ಕರೆ ಕೊಟ್ಟಿಯವರು ವರ್ಷದೊಳಗೆ ಬರೀ 28 ದಿನ ಅಷ್ಟೇ ಶುರು ಇರ್ತದೆ ರೀ. ಈ 28 ದಿನದೊಳಗೆ ಮಾತ್ರ ಈ ದೇವಸ್ಥಾನ ದರ್ಶನ ಮಾಡ್ಕೋಬೋದು ರೀ. ನಾವು ಯಾವಾಗ ಹೊಂಟೇವ್ರಿ ಅಕ್ಕರೆ ಕೊಟ್ಟಿಯವರು ದೇವಸ್ಥಾನ ದರ್ಶನ ಮಾಡೋಕ್ಕೆ. ಇದು ಬರೀ 28 ದಿನ ಚಲೋ ಇರ್ತದೆ ರೀ ವರ್ಷದೊಳಗೆ. ಈ ದೇವಸ್ಥಾನಕ್ಕೆ ಬರೋಂಗಿದ್ದರೆ ವೀಕ್ ಡೇಸ್ ಒಳಗೆ ಬರೀ ಅಷ್ಟು ರಶ್ ಇರೋಲ್ಲ. ವೀಕೆಂಡಿಗೆ ಬಂದ್ರೆ ಅಂದ್ರೆ ಜಾಸ್ತಿ ರಶ್ ಇರ್ತದೆ. ಬೆಂಗಳೂರಿಂದ ಭಾಳ ಜನ ಬರ್ತಾರೆ ಈ ದೇವಸ್ಥಾನಕ್ಕೆ. ಸೊ ಇದೇ ತಿಂಗಳು 24ಕ್ಕೆ ಕ್ಲೋಸ್ ಆಗ್ತದೆ ರೀ. ಇದು ಬರೋಂಗಿತ್ತಾರೆ ಜಲ್ದಿ ಬರೋ. ಒಟ್ಟು ಜೂನ್ 24ನೇ ತಾರೀಕು ಲಾಸ್ಟ್ ರೀ. ಇದು ಆಯ್ತು ಅಂದ್ರೆ ಒಮ್ಮೆ ಮುಂದಿನ ವರ್ಷ ಬಂದು ದೇವಸ್ಥಾನ ದರ್ಶನ ಪಡಿಬೋದು ನೀವು. ವಿಸಿಟ್ ಮಾಡಿದ ಟೈಮ್ ರೀ ಶುಕ್ರವಾರ ಸಂಜೆಗೆ ಬಂದೀವಿ ರೀ. ರಶ್ ನೋಡ್ಬೋದು ನೀವು, ಫುಲ್ ಕಮ್ಮಿ ಅದ. ಜಲ್ದಿ ದರ್ಶನ ಆಗ್ತೀವಿ ರೀ. 7:30 ಗಂಟೆಗೆ ಕ್ಲೋಸ್ ಆಗ್ತೀವಿ ರೀ ದೇವಸ್ಥಾನಕ್ಕೆ. 7 ಜನ ಬಂದೀವಿ ರೀ. ಇವರೊಬ್ರು ನಮ್ಮ ಫ್ರೆಂಡ್. ಮತ್ತಿಲ್ಲಿ ಮುಂದೆ ಬರಾಕತ್ತಾರಲ್ರಿ ಇವ್ರು 5 ಜನ. 1 2 3 4 ಇವರೊಬ್ಬ. ನೀವಿಲ್ಲಿ ನೋಡ್ಬೋದು ರೀ, ಫೋಟೋಗ್ರಾಫಿ ವಿಡಿಯೋಗ್ರಾಫಿ ಮಾಡೋಂಗಿಲ್ಲ ಅಂತ ಹಾಕ್ಯಾರ. ಲೈನ್ ಮೂವ್ ಆದಾಗ ಇದು ವಿಡಿಯೋಗ್ರಾಫಿ ಮಾಡಿದ್ರಿ. ಯಾರೇ ನೋಡಿದ್ರಪ್ಪ ಅಂದ್ರೆ ಗ್ಯಾರಂಟಿ ಕಸ್ಕೊತಿದ್ರು ನಮ್ಮ ಫೋನು. ಆ್ಯಂಡ್ ನೀವು ನೋಡ್ಬೋದು ರೀ, ಇಲ್ಲಿ ವಿಡಿಯೋ ಮಾಡತ್ತಿದ್ದೆವು ಕೆಳಗೆ ಬಂದು. ಇಲ್ಲಿ ದೇವಸ್ಥಾನ ಸಿಬ್ಬಂದಿ ಬಂದು ಇಲ್ಲಿ ಸಹಿತ ನೀರು ಉಗ್ಲಾಕತ್ತಾರೆ ವಿಡಿಯೋ ಮಾಡ್ಬೇಡ ಅಂತೇಳಿ. ಆ್ಯಂಡ್ ಇವಾಗ ನೀವು ನೋಡ್ತಾ ಇದ್ದೀರಲ್ಲ, ಈ ಜಾಗ ಶಿವನ ಮಡದಿ ಸತಿದೇವಿಯು ತನ್ನ ತಂದೆ ದಕ್ಷ ಪ್ರಜಾಪತಿ ನಡೆಸಿದ ಯಜ್ಞಕುಂಡಕ್ಕೆ ಹಾರಿ ಪ್ರಾಣ ತ್ಯಾಗ ಮಾಡಿದ ಸ್ಥಳ ಅಂತ ನಂಬಲಾಗತ್ತೆ ಇದು. 2 ತಾಸು ರಾತ್ರಿ ಯಾರೇ ಕೊಟ್ಟಿಯವ್ರಿಗೆ ವಿಸಿಟ್ ಮಾಡಿದಿರಂದ್ರೆ 9ರಿಂದ 10 ಗಂಟೆವರೆಗೆ ಆನೆ ಮೆರವಣಿಗೆ ಇರುತ್ತೆ. ಯಾರ್ಯಾರು ನೈಟ್ ಬಂದಿರ್ತೀರಿ ಮಿಸ್ ಮಾಡ್ಕೋಬೇಡ್ರಿ. 9ರಿಂದ 10 ಗಂಟೆ ಒಳಗೆ ಇರ್ತದೆ. ಊಟ ಮಾಡ್ಕೊಂಬಂದು ಆರಾಮಾಗಿ ನೋಡ್ಕೋಬೋದು ನೀವು ಆನೆ ಮೆರವಣಿಗೆ. ಮಿಸ್ ಮಾಡ್ಕೋಬೇಡ್ರಿ ಯಾರು. ಕೊಟ್ಟಿಯೂರು ದೇವಸ್ಥಾನದಾಗ ನಡೆಯುವ ಆಚರಣೆ ಮತ್ತು ಉತ್ಸವಗಳಲ್ಲಿ ಆನೆಗಳ ಪ್ರಮುಖ ಪಾತ್ರ ಇರ್ತದೆ. ದೇವಸ್ಥಾನದಲ್ಲಿ ನಡೆಯುವ ಶಿವೇಲಿ ಪೂಜೆ ಮತ್ತು ಮೆರವಣಿಗೆಯಲ್ಲಿ ಆನೆಗಳನ್ನು ಬಹಳ ಭಕ್ತಿಯಿಂದ ಬಳಸ್ಕೊಳ್ತಾರೆ ಇವರು. ಉತ್ಸವದ ಸಮಯದಲ್ಲಿ ಆನೆಗಳಿಗೆ ವಿಶೇಷ ಪೂಜೆ ಸಲ್ಲಿಸ್ತಾರೆ. ಅವುಗಳಿಗೆ ಭರ್ತಿಯಾಗಿ ಊಟ ಹಾಕ್ತಾರೆ. ಇದಕ್ಕೆ ಆನೆಯೂಟ ಎಂಬ ಸಂಪ್ರದಾಯವಿದೆ ಅಂತ್ರಿ ಇಲ್ಲಿ. ಆ್ಯಂಡ್ ಅಕ್ಕರೆ ಕೊಟ್ಟಿಯವರೊಳಗಡೆ ಯಾವುದೇ ಮಾನವ ನಿರ್ಮಿತ ಗುಡಿ ಆಗಲಿ ಮೂರ್ತಿ ಆಗಲಿ ಇರುವುದಿಲ್ಲರಿ ಇಲ್ಲಿ ಯಾವುದು. ಅದರ ಬದಲಿ ಮಣ್ಣಿಂದ ಕೂಡಿದ ಜಾಗದೊಳಗೆ ನೀರು ಮತ್ತು ಸ್ವಯಂಭೂ ಲಿಂಗದ ರೂಪದಲ್ಲಿ ಶಿವನನ್ನು ಆರಾಧಿಸ್ತಾರೆ ಇಲ್ಲಿ. ಆ್ಯಂಡ್ ಆನೆಯ ಮೇಲೆ ಶಿವ ಮತ್ತು ಪಾರ್ವತಿಯ ಅಲಂಕೃತ ವಿಗ್ರಹಗಳನ್ನು ತೆಗೆದುಕೊಂಡು ಹೋಗ್ತಾರೆ ಇವರು.
ಮತ್ತು ನೀವು ಇಷ್ಟೊತ್ತನ ನೋಡಿದ್ದಿಲ್ಲ, ಇದು ಅಕ್ಕರೆಕೊಟ್ಟಿಯೂರು. ನಾಳೆ ಬೆಳಗ್ಗೆ ಹೋಗ್ಬೇಕು ಅಂದ್ಕೊಂಡೀವಿ ಅಕ್ಕರೆಕೊಟ್ಟಿಯೂರಿಗೆ. 8 ಗಂಟೆಗೆ ಒಳಗೆ ಬಂದಿದ್ದೇವೆ ರೀ. 11 ಗಂಟೆ ಆಗಿದೆ ಈಗ. 2 ತಾಸು ದರ್ಶನ ಸಾಲಾಗಿ ನಿಂತು ದರ್ಶನ ಮಾಡಿಕೊಂಡು ಹೊಳ್ಳಿ ವಾಪಸ್ ಹೊಂಟೀವ್ರಿ. ಈಗ ಯಾರೇ ಬರೋಂಗಿತ್ತಾರ ವೀಕ್ ಡೇಸ್ ಒಳಗೆ ಬರ್ರಿ, ವೀಕೆಂಡಿಗೆ ಬರೋಕ್ಕೆ ಹೋಗ್ಬೇಡ್ರಿ, ಜಾಸ್ತಿ ಗದ್ದಲ ಇರ್ತದೆ. ಸೊ ಹಾಗಾಗಿ ಆನೆ ಮೆರವಣಿಗೆನೂ ಇರ್ತದೆ ರೀ. ರಾತ್ರಿ 9 ಗಂಟೆಗೆ ಚಲೋ ಆಗ್ತದೆ, 10 ಗಂಟೆಗೆ ಮುಗಿತದೆ. ಬೇಕಿರಲ್ಲ, ಇದು ಗೇಟ್ ನಂಬರ್ 1 ಇಲ್ಲಿ ಅದ ಬ್ರಿಡ್ಜ. ಜಾಸ್ತಿ ಗದ್ದಲ ಆದ್ರೆ ಈ ಕಡೆನೇ ಬಿಡ್ತಾರೆ, ಈ ಕಡೆನೇ ಬಿಡ್ತಾರೆ ರೀ. ಗೇಟ್ ನಂಬರ್ 2 ಬಂದ್ರಿಪ್ಪ ಅಂತಂದ್ರೆ ಆ ಕಡೆ ಬ್ರಿಡ್ಜ್ ಅದು ಏನೂ ಇಲ್ಲ. ಆ್ಯಂಡ್ ನಿನ್ನೆ ನೈಟ್ ಹೊಳ್ಳಿ ಮುಂಜಾನೆ ಇಕ್ಕರೆಕೊಂಡಿವ್ರ ಟೆಂಪಲ್ಗೆ ಹೋಗ್ತೀವಿ ಅಂದಿದ್ರಿ. ಅದು ಆಗಲ್ಲ, ಯಾಕಂತಂದ್ರೆ ಇವಾಗ ರಶ್ ಭಾಳ ಅದ ರೀ. ಸ್ಯಾಟರ್ಡೇ ಮುಂಜಾನೆ, ವೀಕೆಂಡ್ ಜಾಸ್ತಿ ರಶ್ ಇರ್ತದೆ. ನಿನ್ನೆ ಹೇಳ್ದಂಗೆ ಬರೋಂಗಿತ್ತಾರೆ ವೀಕ್ ಡೇಸ್ ಒಳಗೆ ಬರ್ರಿ, ವೀಕೆಂಡಿಗೆ ಬರೋಕ್ಕೆ ಹೋಗ್ಬೇಡ್ರಿ ಯಾರು, ಜಾಸ್ತಿ ರಶ್ ಇರ್ತದೆ. ಇನ್ನೂ ಆಪ್ಷನ್ ಇಲ್ಲ ಅಂತಂದ್ರೆ ಬರ್ರಿ, ಬಂದು ದರ್ಶನ ಮಾಡ್ಕೊಂಡು ಹೋಗ್ರಿ. ಹೆಚ್ಚು ಕಮ್ಮಿ ಒಂದು 10 ರಿಂದ 12 ಗಂಟೆ ಟೈಮ್ ಹೋಗ್ತದೆ ರೀ ವೀಕೆಂಡಿಗೆ ಬಂದರೆ. ವೀಕ್ ಡೇಸ್ ಒಳಗೆ ಒಂದು 2 ರಿಂದ 3 ಗಂಟೆ ಒಳಗೆ ಎಲ್ಲ ದರ್ಶನ ಆಗ್ತದೆ ರೀ. ಅದು ಆನೆ ಮೆರವಣಿಗೆ, ಊಟ ಎಲ್ಲ ಮುಗಿಸ್ಕೋಬೋದು ನಾವು ಒಂದು 2-3 ಗಂಟೆ ಒಳಗೆ. ವೀಕೆಂಡಿಗೆ ಬಂದ್ರೆ ಅಂದ್ರೆ ಜಾಸ್ತಿ ಟೈಮ್ ಹೋಗ್ತದೆ ಒಟ್ಟು. ಆ್ಯಂಡ್ ಇನ್ನೊಂದು ಏನಪ್ಪ ಅಂದ್ರೆ, ಇನ್ಸ್ಟಾಗ್ರಾಮ್ನಾಗ ತೋರಿಸ್ದಂಗೆ ಬರೋಕ್ಕೆ ಹೋಗಬೇಡ್ರಿ, ಅಲ್ಲಿ ಜಾಸ್ತಿ ಕೇರ್ ಮಾಡಲ್ಲ, ಏನೂ ಸಪೋರ್ಟ್ ಇಲ್ಲ ಅಂತ ಹೇಳ್ತಾರೆ. ನಿನ್ನೆ ನಮಗೇನು ಹಂಗೆ ಎಕ್ಸ್ಪೀರಿಯೆನ್ಸ್ ಆಗಿಲ್ಲ ರೀ. ಎಲ್ಲ ಚಲೋ ಸಪೋರ್ಟ್ ಅದ, ಜಲ್ದಿ ದರ್ಶನವೂ ಆಗ್ಯದ ನಮಗೆ. ಮತ್ತು ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತಿದ್ದೆ ರೀ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ವಿಡಿಯೋ ಇಷ್ಟ ಆಗ್ಲಿಕ್ಕಾರ ಡಿಸ್ಲೈಕ್ ಮಾಡಿರಿ, ಅನ್ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಸಿಗೋಣ್ರಿ ಮುಂದಿನ ವಿಡಿಯೋದಾಗ.